ನಮಸ್ಕಾರ ಸ್ನೇಹಿತರೆ, ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ಇವರು ಮೆಸೇಜ್ ಮಾಡಿರೋರು ನನ್ನ ವಿಡಿಯೋಸ್ ಎಲ್ಲ ನೋಡಿ ನನ್ನ ಮೆಥಡ್ ಫಾಲೋ ಮಾಡಿದ್ರಂತೆ. ಅವ್ರ ಹೆಸರು ಗೊತ್ತಾಗ್ತಾ ಇಲ್ಲ ನನಗೆ. ಆದರೆ ಸ್ಲೀವ್ ಹತ್ರ ಮತ್ತು ಚೆಸ್ಟ್ ಹತ್ರ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ, ಯಾಕೆ ಅಂತ ಕೇಳಿದ್ರು. ಅದಕ್ಕೆ ನಿಮ್ಮ ಫುಲ್ ಮೆಜರ್ಮೆಂಟ್ ಕೊಡಿ, ನಾನು ಡ್ರಾಫ್ಟಿಂಗ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ. ಸೊ ಅವ್ರ ಮೆಜರ್ಮೆಂಟ್ ಫುಲ್ ಕಳಿಸಿದ್ರು ನನಗೆ. ಸೊ ನಾನು ಡ್ರಾಫ್ಟಿಂಗ್ ಮಾಡಿದ್ದೀನಿ. ಅವ್ರ ಹೆಸರೇನೋ ಗೊತ್ತಾಗ್ತಾ ಇಲ್ಲ, ನೋಡ್ಕೊಳ್ಳಿ ನೀವೇನು ಮಿಸ್ಟೇಕ್ ಮಾಡಿದ್ದೀರಾ ಅಂತ. ಮೊದಲಿಗೆ ಅವ್ರಿಗೆ ಲೆಂತ್ ಬೇಕಾಗಿರೋದು 15 ಇದೆ. ಸೊ ನಾನು ಇಲ್ಲಿ 15ಗೆ 16 ತೊಗೊಂಡಿದ್ದೀನಿ. ಹಾಫ್ ಇಂಚ್ ಇಲ್ಲಿ, ಹಾಫ್ ಇಂಚ್ ಇಲ್ಲಿ ಎಕ್ಸ್ಟ್ರಾ. ಅದಾದಮೇಲೆ ಅವ್ರದ್ದು ಶೋಲ್ಡ್ರ್ ಬಂದು 16 ಇದೆ. 16ಅಲ್ಲಿ ಹಾಫ್ ಅಂದರೆ 8 ಆಗುತ್ತೆ. ಸೊ ಬ್ಯಾಕು 10 ಇಂಚ್ ಡೀಪ್ ಕೊಟ್ಟಿರೋದ್ರಿಂದ ನಾನು 2.5 ಮೈನಸ್ ಮಾಡಿದ್ದೀನಿ. ಸೊ ಅದು ಯಾಕೆ ಅಂತ ಹಿಂದಿನ ವಿಡಿಯೋನಲ್ಲೆಲ್ಲ ಹೇಳಿರ್ತೀನಿ, ಒಂದ್ಸರಿ ನೋಡ್ಕೊಳ್ಳಿ. 2.5 ಇಂಚು ಮೈನಸ್ ಮಾಡಿದ್ದೀನಿ. ಸೊ 8ರಲ್ಲಿ 2.5 ಹೋದರೆ 5.5. ಸೊ ನಾನು ಬ್ಯಾಕಲ್ಲಿ 5.5 ತೊಗೊಂಡಿದ್ದೀನಿ. ಅದರಲ್ಲಿ ನನಗೆ ಶೋಲ್ಡರ್ ಬಿಡ್ತನ 3 ತೊಗೊಂಡಿದ್ದೀನಿ. ನಿಮಗೆ 2 ಕಾಲು ಅಂತ ಬರುತ್ತೆ ಈ ಶೋಲ್ಡ್ರ್ ಪಟ್ಟಿ. ಇನ್ನೂ ಜಾಸ್ತಿ ಬೇಕಂದರೆ ನೀವು ಇಲ್ಲಿ ಇನ್ಕ್ರೀಸ್ ಮಾಡ್ಕೋಬೋದು, ಅಥವಾ 2.25 ಸಾಕು ಅಂದರೆ 2 ಕಾಲು ಸಾಕು ಅಂದರೆ ನೀವು 3 ಇಂಚೆ ತೊಗೋಬಹುದು. ಸೊ ಇಲ್ಲಿ 3 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ಬ್ಯಾಲೆನ್ಸ್ ಏನಿದೆ 2.5, ಅದು ನೆಕ್ ವಿಡ್ತ್ ಇಟ್ಕೊಂಡಿದ್ದೀನಿ. ನೆಕ್ ವಿಡ್ತ್ ಕೆಳಗಡೆ ಇನ್ಕ್ರೀಸ್ ಮಾಡಿದ್ದೀನಿ 3. ಸೊ ಇದೊಂದು ರೌಂಡ್ ಶೇಪ್ ಕೊಟ್ಟಿದ್ದೀನಿ. ಇಲ್ಲಿ ನೀವು ನೋಡ್ಕೋಬೇಕು, ಇಲ್ಲಿ ಏನಾಗುತ್ತೆ ಏನು ಮಿಸ್ಟೇಕ್ ಆಗಿದೆ ಅಂದರೆ, ನಿಮ್ಮದು ಅಪ್ಪರ್ ಬಸ್ಟ್ ಬಂದು 41.5, ಅರ್ಧ ಇಂಚು ಸೇರಿಸಿದ್ದೀನಿ ನಾನು. ಏನು ಪ್ರಾಬ್ಲಮ್ ಅಲ್ಲ, ಒಂಚೂರು ಲೂಸ್ ಆದರೆ ನೀವು ಅಲ್ಲಿ ಪಕ್ಕಕ್ಕೆ ಒಂದು ಸ್ಟಿಚ್ ಹಾಕೋಬಹುದು. ಸೊ 42 ತೊಗೊಂಡಿದ್ದೀನಿ. 42ನ ನಾವು ಆರ್ಮಲ್ ಡೌನಿಗೆ ಹೆಂಗೆ ಕಂಡುಹಿಡಿತೀವಿ ಅಂದರೆ, ನಮ್ಮ ಅಪ್ಪರ್ ಚೆಸ್ಟ್ನ 6 ಭಾಗದಿಂದ ಡಿವೈಡ್ ಮಾಡ್ತೀವಿ, ಒಂದು ಭಾಗ ಇಲ್ಲಿ ತೊಗೋತೀವಿ. ಆದರೆ ನಿಮ್ಮ ಕೇಸಲ್ಲಿ ಏನಾಗಿದೆ ಅಂದರೆ, ಫಾರ್ಮುಲಾ ರಾಂಗ್ ಆಗುತ್ತೆ. ಫಾರ್ಮುಲಾ ಪ್ರಕಾರ ಹೋದರೆ 42/6 ಅಂದರೆ ಅದು 6.89 ಅಂತ ಏನೋ ಬರ್ತಿದೆ. ಅಷ್ಟು ತಗೊಂಡ್ರೆ ತುಂಬ ದೊಡ್ಡದಾಗ್ಬಿಡುತ್ತೆ. ನಿಮ್ದು ಹಾರ್ಮೋಲ್ ಚಿಕ್ಕದಿದೆ, ಅಪ್ಪರ್ ಚೆಸ್ಟ್ ಸ್ವಲ್ಪ ಬ್ರಾಡ್ ಇದೆ. ಸೊ ಹಂಗಾಗಿ ನಾನು ಫಾರ್ಮುಲಾ ತಗೊಂಡಿಲ್ಲ ಇಲ್ಲಿ. ಸೊ ನೀವು ಆ ಫಾರ್ಮುಲಾ ಯೂಸ್ ಮಾಡಿರ್ತೀರಾ, ಅದಕ್ಕೆ ರಾಂಗ್ ಆಗಿರುತ್ತೆ. ಸೊ 5.5 ಮಾತ್ರ ಬಂದಿದ್ದೀನಿ ಡೌನಿಂಗ್. ನಾನು 5.5 ಬಂದು ಇಲ್ಲಿಂದ ಇಲ್ಲಿ ಚೆಕ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಇದು ಆರ್ಮೋಲಲ್ಲಿ ಅರ್ಧ ಅಂದರೆ ಎಷ್ಟಾಗುತ್ತೆ? ಆರ್ಮೋಲಲ್ಲಿ ಅರ್ಧ ಅಂದರೆ 8.5. ಸೊ ಆ 8.5 ಇವಾಗ ನನಗೆ ಸಿಕ್ಕಿದೆ. ನಾನು ಫಸ್ಟು ಫಾರ್ಮುಲಾನೇ ಯೂಸ್ ಮಾಡಿ ಇಲ್ಲಿ ತೊಗೊಂಡಿದ್ದೆ, ಬಟ್ ಅದು ಸರಿ ಬಂದಿಲ್ಲ ಅದು. ಓಕೆ, ಸೊ ಫಾರ್ಮುಲಾ ಎಲ್ಲ ಟೈಮಲ್ಲೂ ಯೂಸ್ ಆಗಲ್ಲ ಅಂತ ಇದೊಂದು ಎಕ್ಸಾಂಪಲ್. ಫಾರ್ಮುಲಾ ಅನ್ನೋದು ಜಸ್ಟ್ ನಾವು ತಿಳ್ಕೊಳ್ಳೋಕ್ಕೆ ಅಷ್ಟೇ. ಫಾರ್ಮುಲಾ ಎಲ್ಲ ಸರಿ ಕರೆಕ್ಟಾಗಿ ಬರಲ್ಲ, ಬಾಡಿ ಮೆಜರ್ಮೆಂಟ್ ನೋಡ್ಕೋಬೇಕಾಗುತ್ತೆ. ಸೊ ಈ 17 ಇರೋದನ್ನ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಮೇಲೆ ಹೋಗ್ಬೇಕು, ಎಷ್ಟು ಕೆಳಗೆ ಹೋಗ್ಬೇಕು ಅಂತ. ಓಕೆ, ಇವಾಗ ಹಾರ್ಮೋಲ್ ಆಯಿತು. ಈಗ ನಾನು ಚೆಸ್ಟ್ ಲೈನ್ ನೋಡ್ಕೋಬೇಕು. ಇಲ್ಲಿ ಚೆಸ್ಟ್ ಲೈನ್ ಬ್ಯಾಕಲ್ಲಿ ಸ್ವಲ್ಪ ಡೀಪ್ ಇದ್ದಾಗ ನಾವು ಇಲ್ಲಿಂದಾನೇ ತಗೊಳ್ಳೋದು ಬೇಡ. ಚೆಸ್ಟ್ ಲೈನಲ್ಲಿ ಈಗೇನು 42 ಇದೆ, ಡಿವೈಡೆಡ್/10 ಅಂದರೆ /4 ಅಂದರೆ 10.5 ಆಗುತ್ತೆ. 10.5ನ ನಾವು ಇಲ್ಲಿಂದಾನೇ ತಗೊಳ್ಳೋದು ಬೇಕಾಗಿಲ್ಲ. ಬ್ಯಾಕಲ್ಲಿ ಡೀಪ್ ಇರುವಾಗ ಈ ಥರ ತೊಗೊಂಡ್ರೆ 10.5ನ ನಾವು ಡೀಪ್ ಎಲ್ಲಿಗೆ ಎಂಡ್ ಮಾಡಿರ್ತೀವಿ ಅಲ್ಲಿಂದ ತೊಗೊಂಡ್ರೆ, ಸೊ 10.5 ತೊಗೊಂಡ್ರೆ ಇದು ಈ ಥರ ತೊಗೊಳೋದ್ರಿಂದ ನಿಮಗೆ ಇಲ್ಲಿ ಒಂದು ಸ್ವಲ್ಪ ಲೂಸ್ ಅಂತ ಅಂತಿರ್ತಾರೆ ನೋಡಿ, ಆ ಲೂಸು ಅವಾಯ್ಡ್ ಆಗುತ್ತೆ. ಇದು ಈ ಥರ ನೀಟಾಗಿ ಕೂರುತ್ತೆ. ಸೊ ಈ ಲೂಸು ಅವಾಯ್ಡ್ ಆಗುತ್ತೆ ಈ ಥರ ತೊಗೊಳೋದ್ರಿಂದ. ನೀವು ಇಲ್ಲಿಂದ ನೋಡಿ 10.5 ಅನ್ನೋದು ಈ ಕಡೆ ಎಲ್ಲ ಬರ್ತಾ ಇರುತ್ತೆ, ಅದೇ ಇಲ್ಲಿಂದ ನೋಡಿದ್ರೆ ಇದು ಪರ್ಫೆಕ್ಟಾಗಿ ಬರುತ್ತೆ. ಯಾಕಂದರೆ ಇದು ನಮ್ಮದು ಈ ಬಟ್ಟೆ ನಾವು ತೆಗ್ದಾಗ ಇದು ಹಿಗ್ಗುತ್ತಲ್ಲ. ಸೊ ಹಿಗ್ದಾಗ ನಾವು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ರೆ ಅದೇನಾಗುತ್ತೆ, ನಮಗೆ ಅದು ಲೂಸಿಗೆ ಬಂದುಬಿಡುತ್ತೆ. ಸೊ ಆ ಲೂಸ್ ಅವಾಯ್ಡ್ ಆಗುತ್ತೆ. ಈ ಲೈನ್ ಏನಿದೆ ಇಲ್ಲಿ ಕುಪ್ಪೆ ಬರುತ್ತೆ ಅಂತಾರಲ್ಲ, ಸೊ ಅದು ಅವಾಯ್ಡ್ ಆಗುತ್ತೆ ಈ ಥರ ತೊಗೊಳೋದ್ರಿಂದ. ನೀವು ಎಲ್ಲಿಗೆ ನೀವು ಡೀಪ್ನ ಎಲ್ಲಿಗೆ ಎಂಡ್ ಮಾಡಿರ್ತೀರಾ ಅಲ್ಲಿಂದನೇ ಚೆಸ್ಟ್ 4ನೇ ಒಂದು ಭಾಗ ತಗೊಳ್ಳಿ, ಇದು ಪರ್ಫೆಕ್ಟ್ ಆಗುತ್ತೆ. ಸೊ ಓಕೆ, ಏನು ಡೌಟ್ ಇಲ್ವಾ? ಓಕೆ, ಇವಾಗ ನಾವು ಬಸ್ಟ್ ಪಾಯಿಂಟ್ ನೋಡ್ಕೊಬೇಕು. ಸೊ ನಾನು ಬಸ್ಟ್ ಲೈನು ತೊಗೊಂಡಿದ್ದೀನಿ. ಬಸ್ಟ್ ಲೈನು ಇದು ನೋಡ್ಕೊಬೇಕು. ನಾನು ಎಲ್ಲ ಸರಿ ಹೇಳಿದ್ದೀನಿ, ಅಪ್ಪರ್ ಚೆಸ್ಟ್ ಫುಲ್ ಬಸ್ಟ್ ಏನೇ ಇರಲಿ ಅದಕ್ಕೆ 2 ಆ್ಯಡ್ ಮಾಡಿ ಅಂತ. 46 ಆಗಿದೆ. /4 ಅಂದರೆ 11.5 ಬಂದಿದೆ. ನಾನು ಇಲ್ಲಿಂದ ಇಲ್ಲಿಗೆ 11.5 ತೊಗೊಂಡಿದ್ದೀನಿ. ಬ್ಯಾಕಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಬಿಡೋಣ ಈ ಲೈನ್ನ. ಈ ಲೈನು ನಮಗೆ ಡಾಟ್ ಎಲ್ಲಿವರೆಗೂ ಲೆಂತ್ ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಕರೆಕ್ಟಾಗಿ ಹಿಡಿದ್ರೆ ಈ ಲೂಸಿಂಗ್ ಅನ್ನೋದು ನಮಗೆ ಬಸ್ಟ್ ಪಾಯಿಂಟ್ ಹತ್ರ ಲೂಸಿಂಗ್ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಇದು ಜಾಸ್ತಿ ಮೇಲೆ ಹೋಗೋದು ಬೇಡ, ಇದು ಜಾಸ್ತಿ ಕೆಳಗೆ ಹೋಗೋದು ಬೇಡ. ಈ ಬಸ್ಟ್ ಪಾಯಿಂಟ್ ಹತ್ರನೇ ನಾವು ಟಕ್ಸ್ ಹಿಡಿದ್ರೆ ಅದು ನೀಟಾಗಿ ಕೂರುತ್ತೆ.
ಸೊ 11.5 ಹತ್ರ ಇಲ್ಲಿ ಟಕ್ಸ್ ತಗೊಂಡಿದ್ದೀನಿ. ಇದು ನಮ್ದು ವೇಸ್ಟ್ ಬಂದು 36 ಇದೆ. 36 ಅಂದ್ರೆ ಡಿವೈಡೆಡ್ ಬೈ 4 ಅಂದ್ರೆ 9 ಬರ್ತಾ ಇದೆ. ಆ 9 ಇಲ್ಲಿ ತಗೊಂಡು 1 ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಅದೇ ಡಾಟ್ಗೋಸ್ಕರ 1 ಇಂಚು, ಇನ್ನು 1.5 ಇಂಚು ಸೀಮ್ ಅಲೈನ್ಸ್ ತಗೊಂಡಿದ್ದೀನಿ. ಸೊ ಬ್ಯಾಕಲ್ಲಿ ಏನು ಡೌಟ್ ಇಲ್ಲ ಅಲ್ಲ. ನೆಕ್ಸ್ಟ್ ಫ್ರಂಟ್ ನೋಡ್ಕೊಳ್ಳಿ. ನಾನು ಬ್ಯಾಕಲ್ಲಿ 5.5 ತಗೊಂಡೆ. ಯಾವ ಲೆಕ್ಕದಲ್ಲಿ ಅಂದ್ರೆ 10 ಇಂಚು ಡೀಪ್ ಇದೆ ಅಂತ 2.5 ಇಂಚು ಮೈನಸ್ ಮಾಡಿ ತಗೊಂಡೆ. ಫ್ರಂಟ್ ಅಲ್ಲಿ ನಾನು 7 ಇಂಚು 7 ಇಂಚು ಡೀಪ್ ತಗೊಂಡಿದ್ದೀನಿ. 7ಗೆ ನಾನು 1.5 ಇಂಚು ಮೈನಸ್ ಮಾಡಿದ್ದೀನಿ ಶೋಲ್ಡರ್ ಅಲ್ಲಿ. ಸೊ 1.5 ಇಂಚು ಶೋಲ್ಡರ್ 8 ಅಲ್ಲಿ 1.5 ಹೋದ್ರೆ ಇನ್ನು 6.5 ಬರುತ್ತೆ, 6.5 ಬರ್ತಾ ಇದೆ. ಇದು 3 ತಗೊಂಡಿದ್ದೀನಿ ಶೋಲ್ಡರ್ ಮೇಲೆ 3 ತಗೊಂಡಿದ್ರೆ ಕೆಳಗೂ ಅಷ್ಟೇ ತಗೋಬೇಕಾಗುತ್ತೆ. ಇದು ನೆಕ್ ಬಿಡುತ್ತೆ ಇನ್ಕ್ರೀಸ್ ಆಗಿದೆ. ಇಲ್ಲಿ 2.5 ಇದೆ, ಇಲ್ಲಿ 3.5 ಇದೆ. ಸೊ ಕೆಳಗಡೆ ನಾನು 4.5 ಕೊಟ್ಟಿದ್ದೀನಿ. 1 ಇಂಚ್ ಬ್ರಾಡ್ ಕೊಟ್ಟಿದ್ದೀನಿ. ಏನು ಪ್ರಾಬ್ಲಮ್ ಇಲ್ಲ, ನೀಟಾಗಿ ಬರುತ್ತೆ. ಇದು ನೋಡಿ, ಇದು ಈ ವಿ ಶೇಪ್ ಬಂದಿಲ್ಲ. ಸೊ ನಾನು 4 ತಗೊಂಡಿದ್ದೀನಿ, ಏನು ಪ್ರಾಬ್ಲಮ್ ಬಂದಿಲ್ಲ. ಈ ಥರ ಬ್ರಾಡ್ ಆಗಿ ಚೆನ್ನಾಗಿ ಕೂರುತ್ತೆ. ಇಲ್ಲಿ ಲೂಸಿಂಗ್ ಎಲ್ಲ ಬರಲ್ಲ, ಟೈಟು ಬರಲ್ಲ ಮೇನು. ಸೊ ಈ ಥರ 1 ಇಂಚು ನಾವು ಬ್ರಾಡ್ ತಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದಾದ್ಮೇಲೆ ಇಲ್ಲಿಂದನೇ ತಗೋಬೇಕಾಗುತ್ತೆ. ಇದು ಅಪ್ಪರ್ ಚೆಸ್ಟ್ ಕಂಕುಳಿನ ಸುತ್ತಳತೆಯ 4ನೇ ಒಂದು ಭಾಗ ಅಲ್ವಾ. ಓಕೆ, ಕಂಕುಳಿನ ಸುತ್ತಳತೆ ತಗೋಬೇಕಾಗುತ್ತೆ. ಇಲ್ಲಿ ಏನು 10.5 ಇಲ್ಲಿಂದ ತಗೊಂಡ್ರಿ, ಇದನ್ನ ನಾವು ಇಲ್ಲಿಂದನೇ ತಗೊಳ್ಳೋಣ. ಒಂದು 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ, ಯಾಕಂದ್ರೆ ಇಲ್ಲೊಂದು ಟಕ್ಸ್ ಬರುತ್ತೆ. ಸೊ 11 ಇಂಚ್ ತಗೊಂಡಿದ್ದೀನಿ. ಇನ್ನು ಎಕ್ಸ್ಟ್ರಾ ಏನಿದೆ ಸಿಮಲ್ ಅನ್ಸ್ಬಿಟ್ಟಿದ್ದೀನಿ. ಅದಾದ್ಮೇಲೆ ನಮಗೆ ಬೇಕಾಗಿರೋದೇನು, ಇದು ಸೇಮ್ ಬ್ಯಾಕಲ್ಲಿ ಏನಿತ್ತು ಅದನ್ನೇ ತಗೊಂಡಿದ್ದೀವಿ. ಓಕೆ, 8.5 ಬರಬೇಕು ಇದು ನಮಗೆ. ಇದನ್ನ ಮೈನಸ್ ಆಗಿ 8.5 ಬರಬೇಕು. ಆ ಥರ ನೋಡ್ಕೊಬೇಕು ನೀವು. ಈಗ ಆರ್ಮೋಲ್ ಕರ್ವ್ ಬರೆಯುವಾಗ ನೀವು ಇದನ್ನು ಆರ್ಮೋಲ್ ಗಮನ ಇಟ್ಟು ನೋಡಬೇಕು. ಯಾಕಂದ್ರೆ ನಾವು ಫಾರ್ಮುಲಾ ಯೂಸ್ ಮಾಡಿದ್ದೀವಿ ಅಥವಾ ಯಾರೋ ಕೊಟ್ಟಿರೋ ಚಾರ್ಟ್ ಇದೆ ಅಂತೆಲ್ಲ ನಾವು ಅಷ್ಟು ರೌಂಡಿಂಗ್ ಬಂದ್ಬಿಟ್ರೆ ಬ್ಲೌಸ್ ಹಾಳಾಗುತ್ತೆ. ಸೊ ಅದು ಫಾರ್ಮುಲಾ ಆಗಲಿ ಅಥವಾ ಯಾರೋ ಕೊಟ್ಟಿರೋ ಚಾರ್ಟೇ ಆಗಲಿ, ನಿಮ್ಗೆ ಅದು ಪರ್ಫೆಕ್ಟ್ ಇದೆಯಾ ಇಲ್ವಾ ಅಂತ ನಿಮ್ಮ ಹಾರ್ಮೋಲ್ಗೆ ಅದು ಸೆಟ್ ಆಗುತ್ತಾ ಇಲ್ವಾ ಅಂತ ನೋಡ್ಕೋಬೇಕಾಗುತ್ತೆ ನೀವು. ಸೊ ನಾನು ಇಲ್ಲಿ ಊರಿಗೆ 6.5 ತಗೊಂಡಿದ್ದೆ, ಬಟ್ ಅದು ಜಾಸ್ತಿನೇ ಬರ್ತಾ ಇದೆ. ಅದು ಎಷ್ಟು ಡ್ರಾಫ್ಟಿಂಗ್ ಮಾಡಿ ಕಮ್ಮಿ ಮಾಡಿದ್ರು ಜಾಸ್ತಿನೇ ಬರ್ತಿತ್ತು. ಲಾಸ್ಟ್ ಇಯರ್ ನಾನು 5.5ಗೆ ಬಂದಿದ್ದೀನಿ. 5.5 ಅನ್ನೋದು ಪರ್ಫೆಕ್ಟಾಗಿ ಸಿಕ್ಕಿದೆ. ಈ ಇದಕ್ಕೆ ಅವ್ರ ಹೆಸರೇನು, ನಿಮ್ಗೆ ಏನಾದ್ರು ಸ್ಲೀವ್ ಅಟ್ಯಾಚ್ ಆದ್ಮೇಲೆ ಒಂದು ಸ್ವಲ್ಪ ಇದು ಟೈಟ್ ಅನ್ನಿಸ್ತಿದೆ ಅಂದ್ರೆ ನೀವು ಸ್ಲೀವ್ನ ಇಲ್ಲಿವರೆಗೂ ಬಿಚ್ಚಿ ಇದೊಂಚೂರು ಡೌನ್ ಬರ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನೀವು ಮೊದಲೇ ಈ ಥರ ಜಾಸ್ತಿ ತಗೋಬಿಟ್ರೆ ಇಲ್ಲಿ ಏನಾದ್ರು ಜಾಸ್ತಿ ಇದ್ದಾಗ ಕಡಿಮೆ ಮಾಡ್ಬೋದು ಅಷ್ಟೇ. ಅಕಸ್ಮಾತ್ ಮೊದಲೇ ಜಾಸ್ತಿ ಕಟ್ ಮಾಡ್ಕೊಂಡ್ಬಿಟ್ರೆ ಅದು ಪ್ರಾಬ್ಲಮ್ ಆಗಿಬಿಡುತ್ತೆ. ಹಂಗಾಗಿ 5.5ನೇ ತಗೊಳ್ಳಿ. ಇನ್ ಕೇಸ್ ಒಂಚೂರು ಟೈಟ್ ಬಂದರೆ, ಸ್ಲೀವ್ ಹಾಕೋಕ್ಕೇನೆ ಟೈಟ್ ಬಂದರೆ ನೀವು ಇಲ್ಲಿಂದ ಒಂದು 1/2 ಇಂಚು ಹಿಂಗೆ ಡೌನ್ ಬರ್ಬೋದು. ಈ ಎಕ್ಸ್ಟ್ರಾ ಬಟ್ಟೆ ತೆಗೆದ್ರೆ ಅದು ಸರಿ ಹೋಗ್ಬಿಡುತ್ತೆ ನಿಮಗೆ. ಆದರೆ ಸ್ಟಾರ್ಟಿಂಗನೇ ನಾವು ತುಂಬ ಡೌನ್ ಬರೋದು ಬೇಡ, ಅವಾಗನೇ ಇದು ಪ್ರಾಬ್ಲಮ್ ಆಗೋದು ನಮಗೆ. ಓಕೆ, ಇವಾಗ ನಾವು ಬಸ್ಟ್ ಪಾಯಿಂಟು ಇಲ್ಲೇನು ಬ್ಯಾಕಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 11.5 ಅಷ್ಟೇ ತಗೋಬೇಕಾಗುತ್ತೆ ಬಸ್ಟ್ ಪಾಯಿಂಟ್ಗೆ. ಅದಾದಮೇಲೆ ಬಸ್ಟ್ ಪಾಯಿಂಟಿಗೆ 11.5 ಸಿಕ್ತು. ಇಲ್ಲೊಂದು ಲೈನ್ ಹಾಕೊಂಡಿದ್ದೀವಿ. ಇವಾಗ ನಮಗೆ ಅಪೆಕ್ಸ್ ಬಸ್ಟ್ ಪಾಯಿಂಟ್ ಗೊತ್ತಾಗಬೇಕು. ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ ಇರೋದು ನಮ್ಮದು ಬಸ್ಟ್ ಪಾಯಿಂಟು. ಇಲ್ಲಿಂದ ಇಲ್ಲಿಗೆ ಏನು ಬರುತ್ತೆ, ಇದು ಅಪೆಕ್ಸ್ ಬಸ್ಟ್ ಪಾಯಿಂಟ್, ಅಪೆಕ್ಸ್ ಟು ಅಪೆಕ್ಸ್. ಸೊ ಅದು ಎಷ್ಟು ಬರ್ತಿದೆ ಅಂದರೆ, ನೀವು 46 ಇದೆ, ಅದನ್ನ ಡಿವೈಡೆಡ್ ಬೈ 10 ಅಂದರೆ 4.6 ಅಂತ ಬರುತ್ತೆ. ಅಂದರೆ 4.5ಗಿಂತ 1 ಗೆರೆ ಆ ಕಡೆ ಬರುತ್ತೆ. ಸೊ ನಾನು ಅಷ್ಟನ್ನೇ ತೊಗೊಂಡಿದ್ದೀನಿ. ಇಲ್ಲಿಂದ 4.5 ಮೇಲೆ 1 ಗೆರೆ 4.6. ಇದು ಎಷ್ಟು ಬರುತ್ತೋ ನಾವು ಇಷ್ಟೇ ಡೌನ್ ಬರಬೇಕು ಈ ಕಪ್ ಲೈನ್ಗೆ. ಏನು ಪ್ರಾಬ್ಲಮ್ ಇಲ್ಲ, ಇಷ್ಟೊಂದೆಲ್ಲ ಬರ್ಬೇಕು ಅನ್ಕೋತಾರೆ. ಇದು ಬಂದ್ರೆ ಅಂದ್ರೆ ನಮ್ಮ ಕಪ್ಸ್ ಅನ್ನೋದು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕೂರುತ್ತೆ. ಹಾಗಾಗಿ ನೀವು ಇದರಿಂದ ಇಲ್ಲಿಗೆ ಏನು ಬರುತ್ತೋ ಇಲ್ಲಿಂದ ಇಲ್ಲಿಗೆ ಅಷ್ಟೇ ಡೌನ್ ತಗೊಳ್ಳಿ, ನಿಮ್ಗೆ ಏನು ಪ್ರಾಬ್ಲಮ್ ಏನು ಬರಲ್ಲ. ಸೊ ಓಕೆ, 4.5 ಮೇಲೆ 1 ಲೈನ್ ಅಂತ ಹೇಳಿದ್ದೆ. ಇದು ಫಸ್ಟ್ ಡಾಟ್ ಪಾಯಿಂಟ್ ಸಿಕ್ತು. ಇದು ದೊಡ್ಡ ಸೈಜ್ ಆಗಿರೋದ್ರಿಂದ ಇದನ್ನ ನಾನು 1.5 ಗ್ಯಾಪಲ್ಲಿ ತೊಗೊತಿಲ್ಲ, 2 ಗ್ಯಾಪಲ್ಲಿ ತಗೋತಾ ಇದ್ದೀನಿ. ಸೊ ನಿಮ್ಗೆ ಏನೇನು ಒಂಥರ ಶಾರ್ಪಾಗಿ ಬೇಕು ಅಂದರೆ ನೀವು ಆರಾಮಾಗಿ ಮುಂದಕ್ಕೆ ಬರ್ಬೋದು, ಇದು ಸರಿ ಹೋಗುತ್ತೆ ಬಿಡಿ. 2 ಇಂಚ್ ಗ್ಯಾಪಲ್ಲಿ 3 ಟಕ್ಸ್ ತೊಗೊಂಡಿದ್ದೀನಿ. 4ನೇ ಟಕ್ಸ್ ಅವಶ್ಯಕತೆ ಏನಿಲ್ಲ, ನಿಮಗೆ ಬೇಕಂದ್ರೆ ಇಟ್ಕೋಬೋದು. ಸೊ ಇಲ್ಲಿ 3/4 ಇಂಚ್ ಗ್ಯಾಪಲ್ಲಿ ತೊಗೊಂಡಿದ್ದೀನಿ, ಇಲ್ಲಿ 1/2 ಇಂಚ್ ಗ್ಯಾಪಲ್ಲಿ ತೊಗೊಂಡಿದ್ದೀನಿ. ಯಾಕಂದರೆ ಈ ಥರ ದೊಡ್ಡ ಸೈಜ್ ಇರುವಾಗ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ನಮಗೇನು ಬರಲ್ಲ. ತುಂಬ ಚಿಕ್ಕ ಸೈಜ್ ಇದ್ದಾಗ ಮಾತ್ರ ಇದು ಜಾಸ್ತಿ ಎಕ್ಸ್ಟ್ರಾ ಬರುತ್ತೆ. ನಾವು 3/4 ಇಂಚ್ವರೆಗೂ 1 ಇಂಚ್ವರೆಗೂ ಹಿಡಿಬೋದು, ಇಲ್ಲಿ ಏನು ಪ್ರಾಬ್ಲಮ್ ಬರಲ್ಲ. ಬಟ್ ದಪ್ಪ ಇರೋರಿಗೆ ಇದು ಅಷ್ಟೊಂದೇನು ಹಿಡಿಯೋ ಅವಶ್ಯಕತೆ ಇರಲ್ಲ. 1/4 ಇಂಚು ಅದೇ ಒಂದು ಟೆನ್ಷನ್ ಪಾಯಿಂಟ್ ಏನಿರುತ್ತೆ ಆ ಟೆನ್ಷನ್ ಅಷ್ಟು ಹಿಡಿದ್ರೂ ಸಾಕಾಗುತ್ತೆ ಇಲ್ಲಿ. ಸೊ 1/2 ಇಂಚ್ ಅಷ್ಟೇ ನಾನು ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಇಲ್ಲಿ.
ಸೊ ಆಯಿತು. ಇದು 4.5 ಅಂದರೆ, ಸೊ ಇದು ಅಷ್ಟೇ 4.5 ತೊಗೊಂಡಿದ್ದೀನಿ ನಾನು. ಬರ್ಬಿಡ್ತೀನಿ, ಇದು 5.5 ತೊಗೊಂಡಿದ್ದೀನಿ ಆರ್ಮಲ್ ಡೌನಿಂಗು. ಇಲ್ಲಿಂದ ಇಲ್ಲಿಗೆ ಫಸ್ಟ್ ಡಾಟ್ ಪಾಯಿಂಟು 11.5. ಸೊ ನಾನು ಹೇಳಿದ್ನಲ್ಲ, ನಮ್ಮ ಪೂರ್ತಿ ಎದೆಯ ಸುತ್ತಳತೆಯ 4ನೇ ಒಂದು ಭಾಗನ ನಾವು ಅಪೆಕ್ಸ್ ಇದು ಬಸ್ಟ್ ಪಾಯಿಂಟ್ ಯೂಸ್ ಮಾಡ್ಬೋದು. ಸೊ ಇದು ಫಸ್ಟ್ ಬಸ್ಟ್ ಪಾಯಿಂಟ್ ನಮ್ಮದು. ಈಗ ಅಪೆಕ್ಸ್ ಬಸ್ಟ್ ಪಾಯಿಂಟ್ನ ಅದೇನೆ 46/10 ಅಂದರೆ 4.6 ಅಂತ ಬರುತ್ತೆ. ಈ 4.6 ಇಲ್ಲಿಂದ ಇಲ್ಲಿಗೆ ತೊಗೊಂಡಿದ್ದೀನಿ, ಅಷ್ಟೇ ಡಿಸ್ಟೆನ್ಸ್ ಡೌನಿಗೆ ಬಂದಿದ್ದೀನಿ 4.6. ಸೊ ಇವಾಗ ನಾವು ಇಲ್ಲಿಂದ ಇಲ್ಲಿಗೆ ಏನು ಬಂದಿದೆ ಇದು 11.5, ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ ಇಲ್ಲಿಂದ ಇಲ್ಲಿಗೆ ತೊಗೊಂಡಿದ್ದೀನಿ. ಎದೆ ಸುತ್ತಳತೆಯ 4ನೇ ಒಂದು ಭಾಗ ತಗೊಂಡು ಈ ಲೈನ್ ಹಾಕೊಂಡಿದ್ದೀನಿ. ಯಾಕೆ 1 ಇಂಚ್ ಎಕ್ಸ್ಟ್ರಾ ಅಂತ ಕೇಳ್ಬೋದು ನೀವು. ಯಾಕಂದರೆ ಇದು ನಮಗೆ ಪೂರ್ತಿ ಎದೆ ಸುತ್ತಳತೆ ಎಷ್ಟಿದೆ 46 ಇದೆ. ಸೊ 46 ನಮಗೆ ಬ್ಯಾಕಲ್ಲಿ ಎಷ್ಟು ಸಿಗುತ್ತೆ, ಇದು ಬ್ಯಾಕಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ. ನಮಗೆ ಮುಂದೆಗಡೆ ಲೇಡೀಸ್ಗೆ ಜಾಸ್ತಿ ಬೇಕಾಗಿರುತ್ತೆ ಯಾವಾಗೂ. ಸೊ ಇದು 9:15 10 ಅನ್ಕೊಳ್ಳಿ, 10 ಅಂದರೆ 20 ಆಯಿತು. ಬ್ಯಾಕಲ್ಲಿ ನಮ್ಗೆ 20 ಆಯಿತು, ಇನ್ನು 46, ಇನ್ನು 26 ಬ್ಯಾಲೆನ್ಸ್ ಇದೆ. ಇದು ಎಷ್ಟು ಬರ್ತಿದೆ, 13 ಬರ್ತಾ ಇದೆ. ಸೊ 13 ಎಷ್ಟಾಯಿತು, 26 ಆಯಿತು. 13 26 ಆಯಿತು. ಸೊ 20 26 46 ಆಯಿತು ನೋಡಿ. ಸೊ ನಮಗೆ ಪೂರ್ತಿ ಎದೆ ಸುತ್ತಳತೆ ಕರೆಕ್ಟಾಗಿ ಬಂತು. ನಿಮ್ಗೆ ಇಲ್ಲೇನಾದ್ರು 1 ಇಂಚ್ ನೀವು ಈ ಕಡೆ ಜಾಸ್ತಿ ತೊಗೊಂಡಿಲ್ಲ ಅಂದರೆ ನಮ್ಮ ಫಿಟ್ಟಿಂಗ್ ಏನು ಹಾಳಾಗಲ್ಲ, ಫಿಟ್ಟಿಂಗ್ ಚೆನ್ನಾಗೇ ಬರುತ್ತೆ. ಎದೆ ಅನ್ನೋದು ಪ್ರೆಸ್ ಆಗಿಬಿಟ್ಟಿರುತ್ತೆ, ಅದು ಆಗಬಾರ್ದು ಅಂತ ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿರೋದು. ಸೊ ಇದು ಎಕ್ಸ್ಟ್ರಾ ತೊಗೊಳೋದ್ರಿಂದ ನಮ್ಗೆ ಕಂಫರ್ಟಬಲ್ ಇರುತ್ತೆ. ಬ್ಲೌಸ್ ಹಾಕೊಂಡಾಗ ಅಷ್ಟೊಂದು ಒಂಥರ ಉಸಿರಾಡೋ ಪ್ರಾಬ್ಲಮ್ ಆಗುತ್ತಲ್ಲ, ಅದೆಲ್ಲ ಆಗಲ್ಲ, ಇದು ಕಂಫರ್ಟಬಲ್ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಎಕ್ಸ್ಟ್ರಾ ಇರಲಿ, ಇದು ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಇದು ನಿಮ್ಗೆ ಅಳತೆ ಸಿಕ್ತು. ಈ ಲೈನ್ ಕರೆಕ್ಟಾಗಿ ಇಲ್ಲಿಗೊಂದು ಲೈನ್ ಹಾಕೋಬಿಡಿ. ಸೊ ಇದೇನು 10:15 ಏನು ಬಂತು, ಅದಕ್ಕೆ ಅರ್ಧ ಇಂಚು ಸೇರಿಸಿ 11 ತೊಗೊಂಡಿದ್ದೀರಾ. ಇಲ್ಲಿ 11:15 ಏನು ಬಂತು, ಈ ಕಡೆ ಬಿಟ್ಬಿಡಿ, ಅದು ಆಮೇಲೆ ಹೇಳ್ತೀನಿ. ಇಲ್ಲಿಂದಾನೆ ತಗೊಳ್ಳಿ. ಇಲ್ಲಿಂದ 11:15 ಏನು ಬಂತು, ಅದಕ್ಕೆ 1 ಇಂಚ್ ಸೇರಿಸಿದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೊಂಡಿದ್ದೀನಿ. ಅಲ್ಲಿಂದ ಸಿಂಬಲ್ ಲೈನ್ಸ್ ಎಕ್ಸ್ಟ್ರಾ 1:15 2 ಎಷ್ಟು ಬೇಕಾದ್ರೂ ನಿಮ್ಮ ಇಷ್ಟ. 2ಗಿಂತ ಜಾಸ್ತಿ ಹೋಗಬೇಡಿ, 2 ಅನ್ನೋದೇ ಜಾಸ್ತಿ ಆಗಿರುತ್ತೆ. 1:15 ಅದು ಕರೆಕ್ಟಾಗಿರುತ್ತೆ. ಸೊ ನೀವು ಬಿಗಿನರ್ಸ್ ಅದೇ 2 ಇಂಚೇ ತೊಗೊಳ್ಳಿ. ಏನೋ ಪ್ರಾಬ್ಲಮ್ ಆದರೆ ಆಮೇಲೆ ಅರ್ಧ ಇಂಚ್ ಕಟ್ ಮಾಡ್ಕೋಬೋದು. ಸ್ಟಾರ್ಟಿಂಗ್ ಆಮೇಲೆ ಟೈಟ್ ಗೀಟ್ ಮಾಡಿಬಿಟ್ರೆ ನೀವು ಅದು ಬೇಕಾಗುತ್ತೆ ಎಕ್ಸ್ಟ್ರಾ. ನೀವು 2 ಇಂಚ್ ತೊಗೊಳ್ಳಿ. ಸೊ ಓಕೆ, ಬಸ್ಟ್ ಪಾಯಿಂಟ್ ಆಯಿತು. ಈಗ ವೇಸ್ಟ್, ಸೊ ನಮ್ಮ ಪೂರ್ತಿ ಎದೆ ಸುತ್ತಳತೆ ಏನಿದೆ ಅದರಲ್ಲಿ ನಮ್ಮ ಸೊಂಟನ ಮೈನಸ್ ಮಾಡಬೇಕಾಗಿರುತ್ತೆ. ಇವ್ರದ್ದು ಸೊಂಟ ಎಷ್ಟಿದೆ 36 ಡಿವೈಡೆಡ್ 36 ಅಂದರೆ 4ನೇ ಒಂದು ಭಾಗ ಅಂದರೆ 9. ಸೊ ನಾವು ಈ ಲೈನ್ ಏನು ಹಾಕೊಂಡು ಬಾಕ್ಸ್ ಥರ ಹಾಕೊಂಡಿದ್ದೀವಿ, ಇಲ್ಲಿಂದ 9 ಮೈನಸ್ ಮಾಡೋಣ. ಇಲ್ಲಿಂದಾದ್ರೂ ಮಾಡಿ, ಅಲ್ಲಿಂದಾದ್ರೂ ಮಾಡಿ, ಎಲ್ಲಿಂದಾದ್ರೂ ಮಾಡಿ. ಓಕೆ, ಇಲ್ಲಿಂದಾನೇ ಮಾಡೋಣ. 9 ಮೈನಸ್ ಮಾಡೋಣ. 9 ಅಂತ ಮೈನಸ್ ಮಾಡಿದ್ರೆ ಇನ್ನು ಇಲ್ಲಿಂದ ಇಲ್ಲಿಗೆ ಏನು ಬ್ಯಾಲೆನ್ಸ್ ಇದೆ ನಮಗೆ, ಇಲ್ಲಿಗಲ್ಲ, ಈ ಸೀಮಾ ಲೈನ್ಸ್ ಬೇಡ, ಈ ಸ್ಟಿಚಿಂಗ್ ಲೈನ್ ಏನಿದೆ ಅಲ್ಲಿಗೆ. ಸೊ 5:15 ಅಂತ ಸಿಗ್ತಾ ಇದೆ ನನಗೆ. 5:15ನ ಕರೆಕ್ಟಾಗಿ ಅರ್ಧ ಮಾಡ್ಕೊಳ್ಳಿ. ಅರ್ಧ ಮಾಡಿಕೊಂಡು ಈ ಕಡೆ ಅರ್ಧ ಕೊಟ್ಬಿಡಿ. ಇದು ನಮ್ಮದು ಫಸ್ಟ್ ಟಕ್ಸ್ ಪಾಯಿಂಟ್ ಆಗಿರುತ್ತೆ. ಟಕ್ಸ್ ಎಷ್ಟು ಹಿಡಿಬೇಕು ಅಂತ ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ನೀವು ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಇಲ್ಲಿ ಟಕ್ಸ್ ಹಿಡಿಯೋದು ಗೊತ್ತಾಯಿತು. ಓಕೆ, 5:15 ಅಂದರೆ ಗ್ಯಾಪಲ್ಲಿ ಹಿಡ್ದಿದ್ದೀನಿ 2 ಟಕ್ಸು. ಸೊ ಫ್ರಂಟ್ ರೆಡಿ ಆಗಿದೆ. ಇದು ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಸ್ಲೀವ್ ಕಟ್ ನೋಡೋಣ. ಇವ್ರಿಗೆ ಸ್ಲೀವ್ ಬೇಕಾಗಿರೋದು 10 ಉದ್ದ ಬೇಕಾಗಿದೆ, 11 ಇಂಚ್ ಉದ್ದ ಅಗಲ ಇದೆ. ಸ್ಲೀವ್ ಎಮ್ ಲೈನ್ 11 ಇದೆ. ಸೊ ಸ್ಲೀವ್ 10 ನಮಗೆ ಸ್ಲೀವ್ ಲೆಂತ್ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಸ್ಲೀವ್ ಬಿಡುತ್ತೆ ಹೇಗೆ ತೊಗೊಳೋದು ನಾವು ಅಂತ. ಸ್ಲೀವ್ ಬಿಡುತ್ತೆ ನೀವು ಯಾವ ಥರ ಡಿಸೈಡ್ ಮಾಡಬೇಕು ಅಂದರೆ, ಸೊ ನಿಮ್ಮದು ಹಾರ್ಮಲ್ ಏನಿದೆ 17, ಇದರಲ್ಲಿ ಅರ್ಧ ತಗೊಳ್ಳಿ. 17ಅಲ್ಲಿ ಅರ್ಧ ಅಂದರೆ ನಿಮಗೆ 17ಅಲ್ಲಿ ಅರ್ಧ ಅಂದರೆ 8.5. ಸೊ 8.5 ಬರುತ್ತೆ. ಇದರಲ್ಲಿ -1 ಮಾಡಿ 7.5 ಏನು ಬರುತ್ತೆ. ಸೊ ಇದು ನಿಮ್ಮ ಸ್ಲೀವಿನ ಬಿಡುತ್ತು. ಈಗ ಲೆಂತ್ ತೊಗೊಂಡಿದ್ದೀರಾ, ಈಗ ಬಿಡುತ್ತು 7.5.
ಸೊ ಈ 7.5 ಏನ್ ಸಿಕ್ಕಿದೆ ನಮ್ಗೆ, ಇದ್ರಲ್ಲಿ ನಾವು ಅರ್ಧ ಮಾಡ್ಕೊಂಡ್ರೆ ಅದು ನಮ್ಮ ಕ್ಯಾಪ್ ಹೈಟ್ ಆಗಿರುತ್ತೆ. ಕ್ಯಾಪ್ ಹೈಟು ಅಥವಾ ಸ್ಲೀವ್ಸ್ ಡೌನಿಂಗು ಏನಂತಾರೆ ಅದು. ಈಗ 7.5 ನಾವು ಇಲ್ಲಿ ತಗೊಂಡಿದೀವಿ. ಸೊ 7.5ನಲ್ಲಿ ಅರ್ಧ ಏನಿದೆ 3.25 ಅದು ನಮ್ಮ ಕ್ಯಾಪ್ ಹೈಟ್ ಆಗಿರುತ್ತೆ. ಇದು ಪರ್ಫೆಕ್ಟ್ ಆಗಿ ಬರುತ್ತೆ. ಇದರಲ್ಲಿ ಈ ಮೆಥಡ್ ಅಲ್ಲಿ ಏನು ಪ್ರಾಬ್ಲಮ್ ಬರಲ್ಲ. ನೀವೇನ್ ಕಟ್ ಮಾಡಿದೀರಾ ಈ ಸ್ಲೀವ್ ಇದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಈ ಮೆಥಡೇ ಫಾಲೋ ಮಾಡಿ. ಸೊ ಈಗ 3.25 ಅನ್ನೋದು ಕ್ಯಾಪ್ ಹೈಟ್ ಸಿಕ್ಕಿದೆ ನಮ್ಗೆ. ಈಗ 7.5 ತಗೊಂಡಿದೀವಿ ಇಲ್ಲಿ. ಕ್ಯಾಪ್ ಹೈಟ್ ಆದ್ಮೇಲೆ ಇಲ್ಲಿ 7.5 ಇದು ಬೈಚಿಪ್ಸ್ ಲೈನ್ ಅಂತಾರೆ ಇದನ್ನ. ಸೊ 7.5 ತಗೊಂಡಿದೀನಿ. ಇದು ಹಾಫ್ ನೋಡ್ಕೊಂಡು ಅಲ್ಲಿಂದ ಅರ್ಧ ಇಂಚು ಮುಂದೆ ಹೋಗಿ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕಾಗುತ್ತೆ. ಹಾಗೆ ಈ ಕ್ಯಾಪ್ ಹೈಟ್ ಅಂತ ಏನಿದೆ ನಮ್ದು, ಇದ್ರಲ್ಲಿ ಅರ್ಧ ನೋಡ್ಕೊಂಡು ಒಂದು ಪಾಯಿಂಟ್ ಇಟ್ಕೊಳ್ಳಿ, ಅರ್ಧ ಅಂತ ಗೊತ್ತಾಗಕ್ಕೆ. ಅಲ್ಲಿಂದ ಹಾಫ್ ಇಂಚು ಮುಂದೆ ಹೋಗಿ ಈ 2 ಲೈನ್ ಡ್ರಾ ಮಾಡ್ಕೊಳ್ಳಿ. ಇದೇನ್ ನಮಗ್ ಪಾಯಿಂಟ್ ಬಂದಿದೆ ಇದು ನಮ್ಮ ಬ್ಯಾಕ್ ಸ್ಲೀವ್ಸ್ ನ ಬ್ಯಾಕ್ ಮಾರ್ಕ್ ಮಾಡಕ ಇದು ಯೂಸ್ ಆಗುತ್ತೆ. ಸೊ ಇಲ್ಲಿ ಅರ್ಧ ಇಂಚು ಮುಂದೆ ಹೋಗ್ಬೇಕು, ಇಲ್ಲೊಂದು ಅರ್ಧ ಇಂಚು ಹಿಂದೆ ಬರ್ಬೇಕು. ಸೊ ಈ ಮೂರನ್ನು ಒಂದು ಕರ್ವ್ ಸ್ಕೇಲ್ ಇಟ್ಕೊಂಡು ನೀಟಾಗಿ ಒಂದು ಶೇಪ್ ಕೊಟ್ಬಿಡಿ. ಸೊ ಈ ಪಾಯಿಂಟ್ ಕನೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ಹಾಫ್ ಇಂಚು ಡೌನ್ ಬಂದ್ಬಿಟ್ಟು ಸೊ ಇದನ್ನು ಅಷ್ಟೇ ಈ ತರ ತಗೊಳ್ಳಿ. ಇದು ಪರ್ಫೆಕ್ಟ್ ಆಗಿರೋ ಸ್ಲೀವ್ ಆಗುತ್ತೆ ಈ ಬಾಡಿಗೆ. ಸೊ ಸ್ಲೀವ್ ಅಲ್ಲಿ ಏನಾದ್ರು ನಿಮ್ಗೆ ಡೌಟ್ ಇದೆಯಾ? ಇನ್ನೂ ಸ್ಲೀವ್ ನಾವು ಹಾರ್ಮೋಲ್ ಇಂದ ತಗೋಬೇಕು. ಯಾಕೆ ಇಲ್ಲಿ 1 ಇಂಚ್ ಮೈನಸ್ ಮಾಡಬೇಕು ಅಂದ್ರೆ, ಇಲ್ಲಿ ನಮ್ಮ ಹಾರ್ಮೋಲ್ 8.5 ಅಂತ ಏನಿದೆ, ಆ 8.5 ಇಲ್ಲಿಂದ ನಮ್ಗೆ ಹಿಂಗ್ ಸಿಗುತ್ತೆ ನೋಡಿ. 8.5 ಅನ್ನೋದು ಇಲ್ಲಿ ಸಿಗ್ತಾ ಇದೆ ನಮ್ಗೆ. ಸೊ ನಾವು 1 ಇಂಚ್ ಮೈನಸ್ ಮಾಡ್ಕೊಂಡ್ರೆ ಇಲ್ಲಿ ಸೊ ಈ ತರ ನಾವೇನ್ ಶೇಪ್ ಕೊಡ್ತೀವಿ ಇದು 8.5 ಅಂತ ನಮಗ್ ಬರುತ್ತೆ. ಈ 8.5 ಅನ್ನೋದು ಇದಕ್ಕೆ ಕರೆಕ್ಟ್ ಮ್ಯಾಚ್ ಆಗುತ್ತೆ. ಇದನ್ನು ನೋಡ್ಕೊಬೇಕು ನೀವು. ಇದು ಅಷ್ಟೇ 8.5 ಬರಬೇಕು ನಮ್ಗೆ. ಸೊ 5.5 ಬರ್ತಿದೆ. ಈ ಟಕ್ಸ್ ಮೈನಸ್ ಮಾಡೋಣ. ಸೊ 8.5 ಕರೆಕ್ಟ್ ಬರ್ತಾ ಇದೆ. ಈ ಸ್ಲೀವ್ ಅನ್ನೋದು ಈ ಸ್ಲೀವ್ಗೆ ಕರೆಕ್ಟ್, ಈ ಬಾಡಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಸೊ ನೋಡಿ, ಅವರು ಯಾರು ನನಗೆ ಕಮೆಂಟ್ ಹಾಕಿದ್ದು ಅವರಿಗೆ ಇದು. ಇನ್ ಕೇಸ್ ನಿಮ್ಗೆ ಏನಾದ್ರು ಇದು ಸ್ವಲ್ಪ ಟೈಟ್ ಅನ್ಸಿದ್ರೆ ನೀವು ಇಲ್ಲಿ ಸ್ವಲ್ಪ ಡೌನ್ ಬನ್ನಿ ಸಾಕಾಗುತ್ತೆ. ಸೊ ಅರ್ಥ ಆಯ್ತು ಅನ್ಕೋತೀನಿ. ಏನಾದ್ರು ಡೌಟ್ ಇದ್ರೆ ಮತ್ತೆ ಕಮೆಂಟ್ ಮಾಡಿ, ಕಮೆಂಟಲ್ಲೇ ಮಾತಾಡೋಣ. ನನಗೇನು ಪ್ರಾಬ್ಲಮ್ ಇಲ್ಲ ಕಮೆಂಟಲ್ಲಿ ಆನ್ಸರ್ ಮಾಡೋದಕ್ಕೆ. ಸೊ ತುಂಬ ಥ್ಯಾಂಕ್ ಯು.